ಹಾಯ್ ಹಲೋ ನಮಸ್ಕಾರ. ಪಾರ್ಟ್ 2ಗೆ ಸ್ವಾಗತ. ನಮ್ಮ ಪ್ರಯಾಣ ಪ್ರಯಾಗ್ರಾಜ್ಗೆ. ಹಿಂದಿನ ಅಲಹಾಬಾದ್ ಅಥವಾ ಈಗಿನ ಪ್ರಯಾಗ್ರಾಜ್ನಲ್ಲಿ ಇರುವ 51 ಶಕ್ತಿ ಪೀಠಗಳಲ್ಲಿ ಒಂದಾದ ಲಲಿತಾ ಮಾತಾದೇವಿ ಮಂದಿರ ಹಾಗೂ ವ್ಯಾಸ ಮಹರ್ಷಿ ದೇವಸ್ಥಾನಕ್ಕೆ ಭೇಟಿ ನೀಡಲಾಯಿತು. 1000 ಹೆಸರುಗಳುಳ್ಳ ಲಲಿತಾ ಸಹಸ್ರನಾಮವು ಇಲ್ಲಿಂದನೇ ಪ್ರಸಿದ್ಧ ಪಡೆಯಿತು ಅಂತ ಹೇಳಲಾಗುತ್ತೆ. ಶ್ರೀ ಲಲಿತಾ ಸಹಸ್ರನಾಮ ಪಠಣೆಯಿಂದ ಭಕ್ತರ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆ. ಇದು ನೈಮಿಷಾರಣ್ಯ. ಉತ್ತರ ಪ್ರದೇಶದ ಸೀತಾಪುರ ಮತ್ತು ಖೈರಾಬಾದ್ನಿಂದ ಬರುವ ರಸ್ತೆಗಳು ಒಂದಕ್ಕೊಂದು ಜೋಡಿಯಾಗುವ ಹಾಗೂ ಗೋಮತಿ ನದಿಯ ದಡದಲ್ಲಿ ಈ ಒಂದು ದೇವಸ್ಥಾನ ಇದೆ. ಸಾವಿರಾರು ಸಾಧು ಸನ್ಯಾಸಿಗಳು ತಪಸ್ಸು ಮಾಡಿದ ಪ್ರಾಚೀನವಾದ ಮತ್ತು ಪುಣ್ಯಕ್ಷೇತ್ರವಾಗಿದೆ ಅಂತ ಹೇಳಲಾಗುತ್ತೆ. ವೇದವ್ಯಾಸರು ಮಹಾಭಾರತವನ್ನು ಈ ನೈಮಿಷಾರಣ್ಯದಲ್ಲೇ ಬರೆದರು ಅಂತ ನಂಬಲಾಗಿದೆ. ನೈಮಿಷಾರಣ್ಯದಲ್ಲಿ ಹೆಜ್ಜೆ ಇಡುವುದೇ ಪೂರ್ವಜನ್ಮದ ಪುಣ್ಯ ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಭೇಟಿ ಕೊಟ್ಟಾಗ ಧನ್ಯತಾ ಭಾವ ಮೂಡುತ್ತೆ. ಬೃಹತ್ತಾದ ಸತ್ಯನಾರಾಯಣ ಸ್ವಾಮಿ ಹಾಗೂ ಸಿಂಹವಾಹಿನಿ ಚಾಮುಂಡೇಶ್ವರಿ ನಮಗೆ ಕಣ್ಸೆಳೆಯುತ್ತೆ. ನಾರದರು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಮೊದಲು ಪ್ರಾರಂಭಿಸಿದ್ದು ಇಲ್ಲಿಯೇ. ಬಳಿಕ ಇದು ಎಲ್ಲ ಕಡೆ ಹರಡಿತು ಅಂತ ಹೇಳಲಾಗುತ್ತೆ. ಶ್ರೀರಾಮಾನುಜರು ಶ್ರೀರಾಮ ಸೀತಾ ಲಕ್ಷ್ಮಣ ಮತ್ತು ಆಂಜನೇಯ, ಶ್ರೀರಾಮ ಪಟ್ಟಾಭಿಷೇಕ, ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮ ಹೀಗೆ ಅನೇಕ ಸಣ್ಣ ಸಣ್ಣ ದೇವಾಲಯಗಳನ್ನು ಇಲ್ಲಿ ದರ್ಶನ ಪಡೆಯಬಹುದು. ಇವುಗಳೆಲ್ಲರ ದರ್ಶನದಿಂದ ಹಿಂದೂ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಎಂದೆನಿಸುತ್ತದೆ. ಜೀವನ ಪಾವನ ಅಂತ ಅನಿಸುತ್ತೆ. ಋಷಿಗಳು ತಪಸ್ಸು ಮಾಡುವ ಸಲುವಾಗಿ ಸ್ಥಳವೊಂದನ್ನು ಹುಡುಕುತ್ತಿರುತ್ತಾರೆ. ಆಗ ಬ್ರಹ್ಮ ತನ್ನ ಚಕ್ರವನ್ನು ಭೂಮಿಯ ಮೇಲೆ ಉರುಳು ಬಿಡುತ್ತಾನೆ. ಅದು ಉರುಳುತ್ತಾ ಸಾಗಿ ಕೊನೆಗೆ ನಿಂತ ಸ್ಥಳವೇ ನೈಮಿಷಾರಣ್ಯ ಕಾನನ ಅಥವಾ ಬ್ರಹ್ಮಕುಂಡ ಅಂತಲೂ ಕೂಡ ಕರೀತಾರೆ. ಕುಂಡವು ಚಕ್ರದ ಆಕಾರದಲ್ಲಿ ವಿಷ್ಣು ಸರೋವರ ಅಂತ ಕೂಡ ಕರೀತಾರೆ. ಈ ಕುಂಡದಲ್ಲಿ ಸ್ನಾನ ಮಾಡಿ 3 ಪ್ರದಕ್ಷಿಣೆ ಮಾಡಿ ಬಳಿಕ ಸುತ್ತಲಿನ ದೇವರ ದರ್ಶನ ಮಾಡಿದಲ್ಲಿ ಪಾಪ ಕರ್ಮಗಳೆಲ್ಲ ವಿಮೋಚನೆಗೊಂಡು ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ. ಇದೇ ಸ್ಥಳದಲ್ಲಿ 5000 ವರ್ಷಗಳ ಹಿಂದಿನ ವಟವೃಕ್ಷ ಅಥವಾ ಆಲದ ಮರ ಇದನ್ನು ನಾವು ನೋಡಬಹುದು. ಈ ಒಂದು ಮರಕ್ಕೆ ನಮಸ್ಕರಿಸಿ ನಮ್ಮ ಪ್ರಯಾಣವನ್ನು ಮುಂದುವರಿಸಲಾಯಿತು. ದಶಾವತಾರಗಳಲ್ಲಿ ಒಂದಾದ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ಆತನ ಕೋಪವನ್ನು ಶಾಂತಗೊಳಿಸಲು ಸುದರ್ಶನ ಚಕ್ರವನ್ನು ಇಲ್ಲಿ ನೆಲೆಸಲಾಯಿತು ಅಂತ ನಂಬಲಾಗಿದೆ. ಇಲ್ಲಿನ ಮುಖ್ಯ ಸುದರ್ಶನ ದೇವಸ್ಥಾನದ ಹತ್ತಿರ ಸುದರ್ಶನ ಕೆರೆ ಇದೆ. ನರಸಿಂಹನು ಸುದರ್ಶನ ಚಕ್ರದೊಂದಿಗೆ ಇಲ್ಲಿ ಅತಿ ಶಕ್ತಿಶಾಲಿಯಾಗಿ ನೆಲೆಸಿದ್ದಾನೆ. ಈಗ ನಾವು ಕಾಣ್ತಾ ಇರೋದು ಗೋಮತಿ ನದಿ. ನದಿಯ ತೀರಕ್ಕೆ ಹೋಗಿ ನದಿಯ ನೀರಿನ ಪ್ರೋಕ್ಷಣೆ ಮಾಡಿಕೊಳ್ಳಲಾಯಿತು. ನೈಮಿಷಾರಣ್ಯದ ಸವಿ ನೆನಪಿನೊಂದಿಗೆ ಪಾರ್ಟ್ 2 ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಾರ್ಟ್ 3ಗೆ ಪ್ರಯಾಣ ಮಾಡೋಣ ಬನ್ನಿ. ಜೈ ಶ್ರೀರಾಮ್.